ನಮಸ್ಕಾರ. ನಿತ್ಯ ಅನುಷ್ಠಾನ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಅಂಕಿತಾ ಶೆಟ್ಟಿ. ವೀಕ್ಷಕರೆಲ್ಲರಿಗೂ ಕೂಡ ನವರಾತ್ರಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಇವತ್ತಿನ ವಿಶೇಷ ಕಾರ್ಯಕ್ರಮದಲ್ಲಿ ನವರಾತ್ರಿ ಅಂದ್ರೆ ಏನು, ನವರಾತ್ರಿಯ ವಿಶೇಷತೆ ಏನು, ನವರಾತ್ರಿ ದಿನದಂದು ಯಾವ ರೀತಿಯಾಗಿ ಪೂಜೆ ಮಾಡಬೇಕು ಮತ್ತೆ ಅದರಿಂದ ಲಾಭಗಳೇನು, ಇದೆಲ್ಲದರ ಬಗ್ಗೆ ಮಾಹಿತಿಯನ್ನ ತಿಳಿಸಿಕೊಡೋದಕ್ಕೆ ಇವತ್ತಿನ ವಿಶೇಷ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಇದ್ದಾರೆ ಹಂಸಶ್ರೀ ಸವಿತೃ ಶರ್ಮಾ ಗುರೂಜಿಯವರು. ಬನ್ನಿ ಹಾಗಾದ್ರೆ ಕಾರ್ಯಕ್ರಮಕ್ಕೆ ಅವರನ್ನ ಸ್ವಾಗತ ಮಾಡೋಣ. ಕಾರ್ಯಕ್ರಮಕ್ಕೆ ಸ್ವಾಗತ ಗುರುಜಿ. ಅಪಾರ ಕರುಣಾ ಸಿಂಧುಂ ಸಚ್ಚಿದಾನಂದದಾಯಕಂ ನಮಾಮಿ ಸುಚಿರಂ ನಿತ್ಯಂ ವಾಲುಕೇಶ್ವರ ಭಾರತೀಂ. ಶ್ರೀಮಜ್ಜಗದ್ಗುರು ಶ್ರೀ 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 ಸಚ್ಚಿದಾನಂದ ವಾಲುಕೇಶ್ವರ ಭಾರತೀ ಮಹಾಸ್ವಾಮಿನೇ ನಮಃ. ಜೈ ಗುರುದೇವದತ್ತ. ವೀಕ್ಷಕರೆಲ್ಲರಿಗೂ ಶುಭೋದಯ, ಎಲ್ಲರಿಗೂ ಸನ್ಮಂಗಳವಾಗಲಿ. ನವರಾತ್ರಿ ಇವತ್ತಿನಿಂದ ಪ್ರಾರಂಭ. ಎಲ್ಲರಿಗೂ ನವರಾತ್ರಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಇವತ್ತಿನ ಸಹ ನವರಾತ್ರಿ ಪ್ರಾರಂಭ ಆಗಿರೋದು ಮತ್ತೊಮ್ಮೆ ಅಮ್ಮನವರ ಒಂದು ಪ್ರಾರ್ಥನೆ ಮಾಡಿ ಕಾರ್ಯಕ್ರಮವನ್ನು ಪ್ರಾರಂಭಿಸುವುದು ಬಹಳ ಸಮಂಜಸ ಅಂತ ಹೇಳಿ ಅನಿಸುತ್ತೆ. ಅಮ್ಮನವರೊಂದು ಪ್ರಾರ್ಥನೆ ಮಾಡಿಬಿಡೋಣ. ಮಾತರ್ಮೇ ಮಧುಕೈಟಪ ಪ್ರಮಥಿನಿ ಯಾ ಮಾಹಿಷೋನ್ಮೂಲಿನಿ ಯಾ ಧೂಮ್ರೇಕ್ಷಣಚಂಡಮುಂಡದಮನಿ ಯಾ ರಕ್ತಬೀಜಾಶಿನಿ ಯಾ ಶುಂಭಾ ನಿಶುಂಭಾದಿದೈತ್ಯಶಮನಿ ಯಾ ಶುದ್ಧಲಕ್ಷ್ಮೀಪರ ಸಾ ಚಂಡೀ ನವಕೋಟಿಶಕ್ತಿಸಹಿತ ಮಾಂ ಪಾತ ವಿಶ್ವೇಶ್ವರೀ ಜಗಜ್ಜನನ್ಯೈ ನಮಃ. ಎಲ್ಲರಿಗೂ ಮಂಗಳವಾಗಲಿ. ಗುರುಜಿ, ಇವತ್ತು ನವರಾತ್ರಿಯ ಮೊದಲನೆಯ ದಿನ. ನವರಾತ್ರಿ ಅಂದ್ರೆ ಏನು, ಅದೇ ರೀತಿಯಾಗಿ ನವರಾತ್ರಿಯ ವಿಶೇಷತೆ ಏನು ಗುರುಜಿ, ಇದ್ರ ಬಗ್ಗೆ ತಿಳಿಸ್ಕೊಡಿ. ಎಲ್ಲರಿಗೂ ತಿಳಿದಿರೋ ಹಾಗೆ ನವ ಅಂತಂದರೆ 9, ರಾತ್ರಿ ಅಂದರೆ ಹಗಲಲ್ಲದೆ ಇರುವುದು, ರಾತ್ರಿ ಕತ್ಲು, ಒಟ್ಟಿನಲ್ಲಿ ಇದು ನವರಾತ್ರಿ ಅಂಥೇಳಿ ಸಾಮಾನ್ಯವಾದ ಒಂದು ನಂಬಿಕೆ ನಮ್ಮಲ್ಲಿ ಇದೆ. ಒಳಹೊಕ್ಕು ನೋಡಿದರೆ ಶಾಸ್ತ್ರಕಾರರು, ತಿಳಿದವರು, ಮಂತ್ರಶಾಸ್ತ್ರ, ತಂತ್ರಶಾಸ್ತ್ರ, ಆಗಮ, ವ್ಯಾಕರಣ, ಸಾಹಿತ್ಯವನ್ನು ತಿಳಿದವರು ಇದನ್ನು ಬೇರೆ ರೀತಿ ಅರ್ಥೈಸ್ತಾರೆ. ರಾತ್ರಿ ಅಂತಂದರೆ ಸೂರ್ಯ ಮುಳುಗಿದ ನಂತರ ಕತ್ಲಾಗೋದು ಅಂತಲೇ ಅಲ್ಲ. ನವ ಅಂದರೆ 9 ಅಂತ ನಮಗೆ ಗೊತ್ತಾಯಿತು. ರಾತ್ರಿ ಅಂದರೆ ರಾತಿ ದದಾತಿ ಅಭೀಷ್ಟಂ ಅಥವಾ ರಾತಿ ದದಾತಿ ಸುಖಂ ಇತಿ ರಾತ್ರಿ. ಯಾವುದು ರಾತಿ ದದಾತಿ ಅಂದರೆ ಅರ್ಥ ಏನು ಅಂದರೆ ಯಾವುದು ನಮಗೆ ನಮ್ಮ ಅಭೀಷ್ಟವನ್ನು, ನಮ್ಮ ಇಷ್ಟವನ್ನು, ನಮ್ಮ ಕಾಮನೆಗಳನ್ನು, ನಾವು ಅಂದುಕೊಂಡಿದ್ದನ್ನು, ನಮ್ಮ ವಾಂಟ್ಸ್ ಅಂತಕ್ಕಂಥ ಏನು ಹೇಳ್ತೀವಿ ಅದನ್ನು, ನಾವು ಸಂಕಲ್ಪ ಮಾಡಿದ್ದನ್ನು, ನಮಗೆ ಸುಖವನ್ನು ನಮಗೆ ತಂದು ನಮ್ಮ ಕೈಗೆ ಕೊಡುತ್ತೋ, ನಮ್ಮ ಉಡಿಯಲ್ಲಿ ಹಾಕುತ್ತೋ ಅಂತಹದ್ದಕ್ಕೆ ನಾವು ರಾತ್ರಿ ಅಂತ ಹೇಳ್ತೇವೆ. ಶಾಸ್ತ್ರದಲ್ಲಿ ಹೇಳ್ತೇವೆ. ಬರೀ ರಾತ್ರಿ ಅಂದರೆ ಕತ್ಲು ಅಂತಲೇ ಅಲ್ಲ. ಸೂರ್ಯ ಮುಳುಗಿದ ಮೇಲೆ ರಾತ್ರಿ 10:30, 11 ಗಂಟೆ, 12 ಗಂಟೆ ಇದು ರಾತ್ರಿ. ಇದು ಆಡುಭಾಷೆ ರಾತ್ರಿ ಹೌದು, ನಿಶಿ ಅಂತಲೂ ಹೇಳುತ್ತೆ. ಸೂರ್ಯಾಸ್ತಮಾನವಾದ ನಂತರ ಅಂತ ಕೂಡ ಶಾಸ್ತ್ರದಲ್ಲಿ ಹೇಳುತ್ತೆ. ಆದರೆ ಮುಖ್ಯವಾಗಿರ್ತಕ್ಕಂತಹ ಅರ್ಥ ಏನು, 9 ಥರದ ಯಾವುದೋ ಒಂದು ಸಂತೋಷವನ್ನು, 9 ಥರದ ಯಾವುದೋ ಒಂದು ಸುಖವನ್ನು, 9 ಥರದ ಯಾವುದೋ ಒಂದು ಇಷ್ಟವನ್ನು, 9 ಥರದ ಯಾವುದೋ ಅಭೀಷ್ಟವನ್ನು, 9 ಥರದ ಯಾವುದೋ ಒಂದು ಅಪರೂಪವಾಗಿಯೂ ಅಪ್ರಮೇಯವಾಗಿಯೂ ಇರತಕ್ಕಂತಹದ್ದನ್ನು ಯಾವುದು ನಮಗೆ ತಂದು ಕೊಡುತ್ತೋ ಅಂಥದ್ದಕ್ಕೆ ನವರಾತ್ರಿ ಅಂತ ಹೇಳಿ ಹೆಸರು. ಅದು ನವನಿಧಿಗಳಾಗಿರಬಹುದು, ನವಗ್ರಹಗಳಾಗಿರಬಹುದು, ಏನು ಬೇಕಾದರೂ ಆಗಿರಬಹುದು, ನಾವು ಮಾತೃಕೆಯರಾಗಿರಬಹುದು. ಈ ರೀತಿಯಾಗಿ ಎಲ್ಲವನ್ನೂ ನಮಗೆ ಯಾವುದು ತಂದು ಕೊಡುತ್ತೋ ಅಂತಹದ್ದಕ್ಕೆ ನವರಾತ್ರಿ ಅಂತ ಹೇಳಿ ಹೆಸರು. ಇವತ್ತಿನಿಂದ ಪ್ರಾರಂಭಿಸಿ ಈ 9 ದಿನಗಳಲ್ಲೂ ಕೂಡ ಈ ನವರಾತ್ರಿಯಲ್ಲಿ ವಿಧ ವಿಧವಾಗಿರ್ತಕ್ಕಂತಹ ಈ ಒಂದು ಶಕ್ತಿ ಸ್ವರೂಪವನ್ನು, ಎನರ್ಜಿ ಅಂತ ಏನು ಹೇಳ್ತೀವಲ್ಲ, ಅದನ್ನು ನಾವು ಆರಾಧನೆ ಮಾಡ್ತಕ್ಕಂತಹ ದಿನಗಳು ಅಂತ ಹೇಳಿ ಶಾಸ್ತ್ರಕಾರರು ಹೇಳ್ತಾರೆ. ಚಂದ್ರನಿಗೂ ಮತ್ತು ಅಮ್ಮನವರಿಗೂ ಒಂದು ಅವಿನಾಭಾವ ಸಂಬಂಧವು, ಸೂರ್ಯನಿಗೂ ಮತ್ತು ಈಶ್ವರನಿಗೂ ಅವಿನಾಭಾವ ಸಂಬಂಧವೂ ಇರತಕ್ಕಂಥದ್ದು ಶಾಸ್ತ್ರದಲ್ಲಿ ಬಹಳ ಸುಸ್ಪಷ್ಟ, ಆಗಮ ಮತ್ತು ತತ್ವಾದಿ ಶಾಸ್ತ್ರಗಳಲ್ಲಿ. ಆದ್ದರಿಂದ ನವರಾತ್ರಿಗಳಲ್ಲಿ ವಿಶೇಷ ಪೂಜೆ ಯಾವಾಗ ಅಂತಂದರೆ ಸೂರ್ಯ ಮುಳುಗಿದ ನಂತರದಲ್ಲಿ ಚಂದ್ರೋದಯ ಆಗುವ ಸಮಯದಲ್ಲಿ ನವರಾತ್ರಿ ಪೂಜೆ ಬಹಳ ವಿಶಿಷ್ಟವು ಮತ್ತು ಹೆಚ್ಚಿನ ಫಲವನ್ನು ಕೊಡ್ತಕ್ಕಂಥದ್ದು ಆಗುತ್ತೆ. ಇನ್ನು ನವರಾತ್ರಿಯ ಒಂದು ದೇವತೆಗಳು ಯಾರ್ಯಾರನ್ನು ನಾವು ಪೂಜೆ ಮಾಡಬೇಕು ಅಂತಕ್ಕಂಥದ್ದು ಹುಟ್ಟುತ್ತದೆ. ಅದು ಹೇಳಿದ ತಕ್ಷಣ ಮನಸ್ಸಿನಲ್ಲಿ ಬರ್ತಕ್ಕಂಥ ಭಾವನೆ ಅದೇ ಆಗಿದೆ. ಈ ನವರಾತ್ರಿಯಲ್ಲಿ ನವದುರ್ಗೆಯರ ಒಂದು ಆರಾಧನೆಯನ್ನು ಮಾಡ್ತಕ್ಕಂಥದ್ದು ನಮಗೆ ಕಾಣುತ್ತೆ. ಪ್ರಥಮಂ ಶೈಲಪುತ್ರೀ ಚ ದ್ವಿತೀಯಂ ಬ್ರಹ್ಮಚಾರಿಣಿ ತೃತೀಯಂ ಚಂದ್ರಘಂಟೇತಿ ಕೂಷ್ಮಾಂಡೇತಿ ಚತುರ್ಥಕಂ ಪಂಚಮಂ ಸ್ಕಂದಮಾತೇತಿ ಷಷ್ಠಂ ಕಾತ್ಯಾಯಿನೀತಿ ಚ ಸಪ್ತಮಂ ಕಾಳರಾತ್ರಿ ಸ ಮಹಾಗೌರೀತಿ ಅಷ್ಟಮಂ
ನವಮಂ ಸಿದ್ಧಿಧಾ ಪ್ರೋಕ್ತ ನವದುರ್ಗಾ ಪ್ರಕೀರ್ತಿತಾ ಅಂತ. ದುರ್ಗಾ ಅಂತಂದರೆ ಒಬ್ಬಳು ಅಂತಲ್ಲ, 9 ಜನ ದುರ್ಗೆಯರಿದ್ದಾರೆ. ಪ್ರತಿಪತ್ತಿ ಇವತ್ತಿನಿಂದ ಪ್ರಾರಂಭಿಸಿ ಶೈಲಪುತ್ರಿಯಿಂದ ಆರಂಭಿಸಿ ಒಂದೊಂದೇ ದ್ವಿತೀಯ, ತೃತೀಯ, ಚತುರ್ಥಿ, ಪಂಚಮಿ, ಷಷ್ಠಿ, ಸಪ್ತಮಿ, ಅಷ್ಟಮಿ, ನವಮಿಯ ದಿವಸ ಸಿದ್ಧಿದ ಅಂತ. ಸಿದ್ಧಿದ ಅಂದ್ರೇನು? ಅಂದುಕೊಂಡಿರ್ತಕ್ಕಂತಹದ್ದನ್ನು ಪಡೆಯುವುದಕ್ಕೆ, ಪರ್ಫೆಕ್ಷನ್ ಅಂತ ಏನು ಆಂಗ್ಲ ಭಾಷೆಯಲ್ಲಿ ಕರೀತೀವಲ್ಲ, ಅದಕ್ಕೆ ಸಿದ್ಧಿ ಅಂತ ಹೆಸರು. ಇದು ಒಂದೊಂದು ದಿವಸ ಒಂದೊಂದು ಫಲ ಅಂತಲ್ಲ. ಮಹತ್ತರವಾಗಿರ್ತಕ್ಕಂತಹ ಭೂರಿಯಾಗಿರ್ತಕ್ಕಂತಹ ಯಾವುದೋ ಒಂದು ಫಲವನ್ನು ನಾವು ಇವತ್ತಿನಿಂದ ಪ್ರಾರಂಭಿಸಿ ಒಂದು ಮಗು ಹುಟ್ಟಿ ಬೆಳೆದು ಒಂದು ಪ್ರಾಪ್ತ ವಯಸ್ಸಿಗೆ ಬಂದ ತಕ್ಷಣ ಯಾವ ರೀತಿಯಾಗಿ ಓಡಾಡುತ್ತೋ, ಎಲ್ಲ ಕೆಲಸವನ್ನು ಮಾಡುತ್ತೋ, ಬುದ್ಧಿವಂತವಾಗುತ್ತೋ, ಸುಂದರವಾಗುತ್ತೋ, ಆ ರೀತಿಯಾಗಿ ಇವತ್ತು ಒಂದು ಬೀಜವನ್ನು ನೆಡಬೇಕು. ನಾವು ಯಾವುದೋ ಒಂದು ಒಳ್ಳೆಯ ಶುಭ ಕಾರ್ಯವನ್ನು ಅಥವಾ ಒಳ್ಳೆಯದನ್ನೇ ಅನ್ಕೋಬೇಕು, ಕೆಟ್ಟದನ್ನೇ ಯಾವತ್ತೂ ಅಂದುಕೊಳ್ಳಬಾರದು. ಅದನ್ನು ನೀವು 9 ದಿವಸವೂ ಪೂಜಿಸಿಕೊಂಡು ಈ ರೂಪದಲ್ಲಿ ಆ ಅಮ್ಮನವರನ್ನು ಒಂದು ಆರಾಧನೆ ಮಾಡಿಕೊಂಡು ಬಂದರೆ 9ನೇ ದಿವಸದ ಹೊತ್ತಿಗೆ ಏನಾಗುತ್ತೆ, ಅದು ಅಂದುಕೊಂಡಿರ್ತಕ್ಕಂತಹದ್ದು ಸಿದ್ಧಿಯ ರೂಪದಲ್ಲಿ ನಿಮ್ಮಲ್ಲಿ ಸಮಾವಿಷ್ಟವಾಗುತ್ತೆ ಅಂತಕ್ಕಂಥದ್ದು. ಅದಾದ ನಂತರದಲ್ಲಿ ವಿಜಯದಶಮಿಯ ದಿವಸದಲ್ಲಿ ಏನಂತ ಪಟ್ಟಾಭಿಷೇಕ ಮಾಡಬೇಕು ಅಮ್ಮನವರಿಗೆ ಅಂತ. ಬನ್ನಿ ಮರದ ಕೆಳಗೆ ಕೂಡಿಸಿ, ಶಮಿ ವೃಕ್ಷದ ಕೆಳಗೆ ಕೂಡಿಸಿ ಪೂಜೆ ಮಾಡ್ತಕ್ಕಂಥದ್ದು ಇದೆಯಲ್ಲ. ನಮ್ಮ ಮೈಸೂರು ಹೆಸರುವಾಸಿ ಬನ್ನಿ ಮಂಟಪಕ್ಕೆ ಹೋಗಿ ಪೂಜೆ ಮಾಡ್ತಾರೆ. ಬನ್ನಿ ಮಂಟಪಕ್ಕೆ ಯಾಕೆ ಹೋಗ್ತಾರೆ ಅಂತಂದರೆ ಅದಕ್ಕೆ ವಿಶಿಷ್ಟವಾಗಿರ್ತಕ್ಕಂತಹ ಒಂದು ಅರ್ಥವಿದೆ. ಅದನ್ನು ನಾವು ನವಮಿಯ ದಿವಸ ಹೇಳುವ ಒಂದು ಪ್ರಯತ್ನವನ್ನು ಮಾಡ್ತೇವೆ. ನಾವು ದಶಮಿ ದಿವಸ ಏನು ಮಾಡಬೇಕು, ಎತ್ತ ಮಾಡಬೇಕು ಅಂತಕ್ಕಂಥದ್ದು ಅದನ್ನು ಇವತ್ತು ಹೇಳುವ ಪ್ರಸಂಗ ಅಥವಾ ಅದಂತಹ ಪ್ರಸಂಗ ಇವತ್ತು ಸದ್ಯಕ್ಕಿಲ್ಲ. ಈ 9 ದಿನಗಳು ಈ 9 ದುರ್ಗೆಯರ ಪೂಜೆಯನ್ನು ಅನನ್ಯವಾದ ಭಕ್ತಿಯಿಂದ, ಶ್ರದ್ಧೆಯಿಂದ, ವಿಶ್ವಾಸದಿಂದ, ಪ್ರೀತಿಯಿಂದ ಮಾಡಬೇಕು. ಕಾಟಾಚಾರಕ್ಕೆ ಪೂಜೆಯನ್ನು ಮಾಡ್ತಕ್ಕಂಥದ್ದು ಅಲ್ಲ. ಇವತ್ತಿನಿಂದ ಪ್ರಾರಂಭ. ಇವತ್ತು ಶೈಲಪುತ್ರಿಯ ಪೂಜೆಯನ್ನು ಮಾಡಬೇಕು. 2ನೇ ದಿವಸ ನಾಳೆ ದಿವಸ ಬ್ರಹ್ಮಚಾರಿಣಿ ಪೂಜೆಯನ್ನು ಮಾಡಬೇಕು. ಹೀಗೆ 9 ದುರ್ಗೆಯರ ಪೂಜೆಯನ್ನು ನಾನಾ ವಿಧವಾಗಿ ಮಾಡ್ತಕ್ಕಂತಹ ಪದ್ಧತಿಗಳು ಇದೆ, ಶಾಸ್ತ್ರಕಾರರು ಹೇಳಿದ್ದಾರೆ. ಹೊಸದಾಗಿ ಏನೋ ಶುರು ಹಚ್ಚಿಕೊಳ್ಳೋ ಅವಶ್ಯಕತೆ ಇಲ್ಲ. ನೀವು ಹೊಸದಾಗಿ ಏನೇನೋ ಮಾಡ್ತೀನಿ ಅಂತ ಹೇಳಿ ಅದಕ್ಕೆ ಬಹಳ ತಿಳಿದುಕೊಂಡು ಮಾಡಬೇಕಾಗತ್ತೆ. ತಿಳಿದವ್ರನ್ನು ಕರೆಸಿ ಮಾಡಬೇಕಾಗತ್ತೆ. ಎಲ್ಲ ನೀವೇ ಮಾಡ್ಕೊಳ್ಳಿಕ್ಕಾಗೋದಿಲ್ಲ. ಈ ವೈದ್ಯ ನೀವೇ ಮಾಡ್ಕೊಳ್ಳಿಕ್ಕಾಗೋದಿಲ್ಲ ಅಲ್ವಾ? ನಿಮಗೆ ನೀವೇ ಔಷಧಿ ಕೊಟ್ಕೋತೀರ. ಡಾಕ್ಟ್ರ್ ಆದವರೇ ಕೊಟ್ಕೊಳಕ್ಕಾಗಲ್ಲ ಇಂಜೆಕ್ಷನ್ನು. ಡಾಕ್ಟ್ರ್ ಆದವ್ರಿಗೆ ಸರ್ಜನ್, ದೊಡ್ಡ ಸರ್ಜನ್, ಅವ್ರಿಗೆ ಅವರೇ ಆಪ್ರೇಷನ್ ಮಾಡ್ಕೊಳ್ಳಿಕ್ಕಾಗತ್ತೇನೋ? ಆಗೋದಿಲ್ಲ. ನಮ್ಮ ಮನೇಲಿ ಏನಾದರೂ ಪೂಜೆ ಆಗಬೇಕಾದ್ರೆ ನಾವು ಕೂಡ ಬ್ರಾಹ್ಮಣರಿಗೆ ಒಂದು ನಿಮಿತ್ತವಾಗಿ ಕೂಡಿಸಿ ಒಂದು ನಾವು ಪವಿತ್ರವನ್ನು ಇಸ್ಕೊಂಡು ಅವ್ರಿಗೆ ದಕ್ಷಿಣೆ ಕೊಟ್ಟು ನಾವು ಕೈ ಮುಗಿತೀವಿ. ಅದೇ ರೀತಿಯಾಗಿ ನೀವು ಕೂಡ ಮಾಡಬೇಕು. ಕೋರ್ಟಿಗೆ ನೀವೇ ಹೋಗ್ಬಿಡೋಕ್ಕಾಗತ್ತಾ? ವಕಾಲತ್ತನ್ನು ಕೊಡ್ತಿರೋ ಇಲ್ವೋ? ಯಾರೋ ಒಬ್ಬ ವಕೀಲರು ಕೊಟ್ಟು ಹೋಗೋದಿಲ್ವೇ? ನಿಮ್ಮ ಪರವಾಗಿ ಅವರು ವಾದಿಸೋದಿಲ್ವೇ? ಅದೇ ಥರವಾಗಿ ಪುರೋಹಿತರನ್ನು ಕರೆಸೇ ಮಾಡಿಸ್ತಕ್ಕಂಥದ್ದು ಅತ್ಯಂತ ಶ್ರೇಯೋದಾಯಕವಾಗಿದೆ. ಯಾವ ರೀತಿಯನ್ನು ಪೂಜೆ ನಾವು ಮಾಡಬೇಕು ಅಂತಂದರೆ, ಕಲಶವನ್ನು ಇಟ್ಟು ಪೂಜೆ ಮಾಡತಕ್ಕಂತಹ ಪದ್ಧತಿ ನಿಮ್ಮಲ್ಲಿದ್ದರೆ ನೀವು ಕಲಶವನ್ನಿಟ್ಟು ಪೂಜೆ ಮಾಡಬೇಕು. 2ನೇದು ಘಟಸ್ಥಾಪನ ಅಂತ ಒಂದು ಪದ್ಧತಿ ಇದೆ ನವರಾತ್ರಿಯಲ್ಲಿ. ಕೆಲವರಿಗೆ ಅದು ಹೊಸ ಪದ, ಕೆಲವರಿಗೆ ಬಹಳ ತಿಳಿದಿರ್ತಕ್ಕಂಥದ್ದು. ಆ ಘಟಸ್ಥಾಪನೆಯನ್ನು ಪ್ರತಿಪತ್ತಿನ ದಿವಸ ಮಾಡಬೇಕು. ಅದು ಅಮಾಯುಕ್ತವಾಗಿರ್ತಕ್ಕಂತಹ ಪ್ರತಿಪತ್ತಿನ ದಿವಸ ಕೂಡುದು. ದ್ವಿತೀಯ ವಿದ್ಯೆ ಇರತಕ್ಕಂತಹ ಪ್ರತಿಪತ್ತಿನಿಂದನೇ ನಾವು ಮಾಡಬೇಕು. ಅಮಾವಾಸ್ಯೆ ಇರತಕ್ಕಂತಹ ಪ್ರತಿಪತ್ತಿನ ಒಂದು ಪೂಜೆಯನ್ನು ಮಾಡುವುದರಿಂದ ಸಕಲ ಅರಿಷ್ಟಗಳು, ಸಕಲ ದರಿದ್ರವೂ, ತೊಂದರೆಯೂ ಬರುತ್ತೆ ಅಂತ ಹೇಳ್ತಾರೆ. ಶಾಪಾಯಿತಂ ದತ್ವಾ ವಂಶಕ್ಷಯಂ ಕರೋಮ್ಯಹಂ ಅಂತ ಅಮ್ಮನವರ ವಚನ ದೇವಿ ಭಾಗವತದಲ್ಲಿ ಉಂಟು. ಅಂದರೆ ಅಂಥವನಿಗೆ 10,000 ಶಾಪವನ್ನು ಕೊಟ್ಟು ಅವನ ಮನೆಯೇ ಹಾಳು ಮಾಡಿಬಿಡ್ತೀನಿ ಅಂತ ಅಮ್ಮನವರೇ ಹೇಳಿದ್ದಾರೆ, ನನ್ನ ವಿಚಾರ ಅಲ್ಲ. ಇವತ್ತು ನಮಗೆ ದ್ವಿತೀಯ ಯುಕ್ತವಾಗಿರ್ತಕ್ಕಂಥ ಪ್ರತಿಪದ್ಯ ಇರುವುದರಿಂದ ಇವತ್ತಿನ ದಿವಸ ಅಂತಹ ಘಟಸ್ಥಾಪನೆಯನ್ನು ಮಾಡ್ತಕ್ಕಂಥವ್ರು ಮಾಡಿ. ಇದನ್ನು ಕೇಳಕ್ಕೆ ಹೋಗಬೇಡಿ. ಈ ಕಾರ್ಯಕ್ರಮವನ್ನು ನೋಡಿ ಯಾರೋ ಪುರೋಹಿತರು ನೋಡಿಕೊಂಡು ಘಟಸ್ಥಾಪನೆ ಅಂತ ನೀವು ಮಾಡಿಕೊಡ್ತೀರಾ ಅಂತ. ಅದು ಪದ್ಧತಿ ಇಲ್ಲದೆ ಇರತಕ್ಕಂಥವ್ರು ಮಾಡಲಿಕ್ಕೆ ಬರುವುದಿಲ್ಲ, ಮಾಡಬಾರದು, ಮಾಡಿಕೊಡೋದು. ಸಂಪ್ರದಾಯಬದ್ಧವಾಗಿ ಜೀವಿಸಬೇಕು ನಾವು. ಯಾರ್ಯಾರು ಏನೇನೋ ಮಾಡಿದ್ರು ಅಂತ ನಾವು ಮಾಡೋ ಅವಶ್ಯಕತೆಯೂ ಇಲ್ಲ ನಮಗೆ. ಆ ಘಟಾರ್ಗಳ ಯಂತ್ರವನ್ನು ಸರಿಯಾಗಿ ರಚನೆ ತಿಳಿದಿರ್ತವಂಥ ಕೈಯಲ್ಲಿ ಮಾಡಿ. ಅಲಂಕಾರಕ್ಕೆ ಮಂಡಲ ಹಾಕೋದು, ಕಲರ್ ಕಾಣಲಿ ಅಂತ ಮಂಡಲ ಹಾಕುವ ಈ ಒಂದು ಬುದ್ಧಿಯನ್ನು ಬಿಟ್ಟುಬಿಡೋಣ. ನಾವು ಬಿಟ್ಟು ಶಾಸ್ತ್ರಕ್ಕೆ ಬದ್ಧವಾಗಿರ್ತಕ್ಕಂಥದ್ದನ್ನೇ ಮಾಡೋದು ಬಹಳ ಬಹಳ ಶುಭವಾಗಿದೆ. ಅನ್ನ ತಿನ್ಲಿಕ್ಕೆ ಚೆನ್ನಾಗಿರಬೇಕು, ನೋಡಲಿಕ್ಕಲ್ಲ. ಕಲರ್ ಅನ್ನ ಮಾಡಿಟ್ಬಿಟ್ಟು ತಿಂದರೆ ಏನಾಗುತ್ತೆ? ಆಸ್ಪತ್ರೆ ಸೇರ್ಕೊಂಡ್ಬಿಡೋದಿಲ್ವೇ ತಿಂದವರು? ಆದ್ದರಿಂದ ಮಂಡಲ ಏನು ಶಾಸ್ತ್ರದಲ್ಲಿ ಹೇಳಿದರೆ ಅಷ್ಟೇ ಮಂಡಲವನ್ನು ಬರೆದು ಅದೇ ರೀತಿಯ ಬಣ್ಣ ಅಷ್ಟೇ ಹಾಕಬೇಕು. ಅದಕ್ಕೆ ಮಂಡಲ ಅಂತ ಹೆಸರು. ಇಲ್ಲದೇ ಅದರದ್ದು ಏನಂತಂದರೆ ನಿಮಗೆ ರಂಗೋಲಿ ನೋಡಲಿಕ್ಕೆ ಬಹಳ ಚೆನ್ನಾಗಿರೋ ರಂಗೋಲಿ ಆಗುತ್ತೆ. ಆದ್ದರಿಂದ ಅದರ ತಂಟೆಗೆ ದಯವಿಟ್ಟು ಹೋಗಬೇಡಿ. ಈ ರೀತಿಯಾಗಿ ನಾವೇನು ಮಾಡಬೇಕು? 9 ದಿನಗಳು ಅಮ್ಮನವರ ಪೂಜೆಯನ್ನು ಮಾಡಬೇಕು. ಇದನ್ನು ಮಾಡುವುದರಿಂದ ಏನಾಗುತ್ತೆ ಅಂತ ನಾವು ನೋಡಿದರೆ, ಪ್ರತಿಪತ್ತಿನ ದಿವಸ ಪೂಜೆ ಮಾಡಿದರೆ ಬುಧಗ್ರಹದ ದೋಷ ಹೋಗುತ್ತೆ. ಬಿದಿಗೆ ದಿನ ಅಂದರೆ ದ್ವಿತೀಯ ದಿವಸ ಪೂಜೆ ಮಾಡಿದರೆ ಶುಕ್ರಗ್ರಹ ದೋಷ ಹೋಗುತ್ತೆ. ತದಿಗೆ ದಿವಸ ಪೂಜೆ ಮಾಡಿದರೆ ಕುಜಗ್ರಹ ಕೃತ ದೋಷ ಹೋಗುತ್ತೆ. ಚತುರ್ಥಿ ದಿವಸ ಪೂಜೆ ಮಾಡಿದರೆ ಶನಿಯ ದೋಷ ಹೋಗುತ್ತೆ.
ಪಂಚಮಿ ದಿವಸ ನೀವು ಪೂಜೆಯನ್ನು ಮಾಡಿದರೆ ಗುರುಗ್ರಹ ನಿಮಗೆ ಕೊಟ್ಟಿರ್ತಕ್ಕಂತಹ ಅಥವಾ ಕೊಡಲಿರತಕ್ಕಂತಹ ಪಾಪಫಲಗಳು ದೋಷಗಳು ನಿಮಗೆ ಹೊರಟೋಗುತ್ತೆ. ಅದೇ ರೀತಿಯಾಗಿ ನಿಮಗೆ ಷಷ್ಠಿಯ ದಿವಸ ಪೂಜೆ ಮಾಡಿದರೆ, 6ನೇ ದಿವಸ ಪೂಜೆಯನ್ನು ಮಾಡಿದರೆ ನಿಮಗೆ ಚಂದ್ರಗ್ರಹ ಕೃತ ದೋಷ ಹೋಗುತ್ತೆ. ಸಪ್ತಮಿ ದಿವಸ ಪೂಜೆ ಮಾಡಿದರೆ ನಿಮಗೇನಾಗುತ್ತೆ, ರಾಹುಗ್ರಹ ದೋಷ ಹೋಗುತ್ತೆ. ಅಷ್ಟಮಿ ದಿವಸ ಪೂಜೆ ಮಾಡಿದರೆ ನಿಮಗೇನಾಗುತ್ತೆ, ರವಿಗ್ರಹ ದೋಷ ಹೋಗುತ್ತೆ. ನವಮಿ ದಿವಸ ನೀವು ಪೂಜೆಯನ್ನು ಮಾಡಿದರೆ ಕೇತುಗ್ರಹ ಕೃತ ದೋಷ ಹೋಗುತ್ತೆ. ಇನ್ನು ನವಗ್ರಹ ದೋಷ ಹೋಯಿತು ಅಂದರೆ ನಿಮಗೆ ಮಿಕ್ಕಿರ್ತಕ್ಕಂಥದ್ದು ಏನು, ಎಲ್ಲವೂ ಸರ್ವಾಂಗೀಣವಾಗಿ ಸಾಂಗೋಪಾಂಗವಾಗಿ ನಿಮಗೆ ಅಭಿವೃದ್ಧಿಯು, ಸಿದ್ಧಿಯು, ವೃದ್ಧಿಯು, ಆರೋಗ್ಯವು, ಮನಸ್ಸಂತೋಷವು, ದೇಹದಲ್ಲಿ ನಿಮಗೆ ಕಸುವು, ಶಕ್ತಿಯು, ಒಳ್ಳೆಯ ವಾಕ್ಪಟುತ್ವವು, ಚೆನ್ನಾಗಿ ಮಾತನಾಡಲಿಕ್ಕೆ ಬರುತ್ತೆ, ವಿದ್ಯೆ ಹತ್ತುತ್ತೆ, ಜ್ಞಾನ ಹೆಚ್ಚುತ್ತೆ, ದುಡ್ಡು ಹೆಚ್ಚುತ್ತೆ, ಮಕ್ಕಳು ಹೆಚ್ಚುತ್ತಾರೆ, ಮದುವೆ ಆಗುತ್ತೆ, ಮದುವೆ ಆಗಿರ್ತಕ್ಕಂಥವ್ರಿಗೆ ದಾಂಪತ್ಯ ಸೌಖ್ಯ ಹೆಚ್ಚುತ್ತೆ, ಕೆಲಸ ಸಿಗುತ್ತೆ, ಉದ್ಯೋಗ ಹೆಚ್ಚುತ್ತೆ, ಆಯುಷ್ಯ ಹೆಚ್ಚುತ್ತೆ, ಶತ್ರುಗಳು ಹೊರಟೋಗ್ತಾರೆ, ವಂಶಾಭಿವೃದ್ಧಿ ಆಗುತ್ತೆ, ಕೊನೆಯಲ್ಲಿ ಮೋಕ್ಷವೂ ಕೂಡ ಸಿಗುತ್ತೆ ಅಂತಕ್ಕಂಥದ್ದು ಈ ನವರಾತ್ರಿಯನ್ನು ಅತ್ಯಂತ ಶ್ರದ್ಧಾ, ವಿಶ್ವಾಸ, ಪ್ರೀತಿಯಿಂದ ಪೂಜೆ ಮಾಡಿದರೆ ನಿಮಗೆ ಉಂಟಾಗ್ತಕ್ಕಂತಹ ಫಲ ಅಂತಕ್ಕಂಥದ್ದನ್ನು ಬಹಳ ಶಾಸ್ತ್ರಗಳಿಗೆ, ಕಾಳಿಕಾದಿ ಪುರಾಣ ಆಗಿರಬಹುದು, ಎಲ್ಲವೂ ಕೂಡ ಆಗುತ್ತೆ. ಈ ರೀತಿಯಾಗಿ ಇವತ್ತಿನಿಂದ ಅಂತಹ ಅದ್ಭುತವಾಗಿರತಕ್ಕಂತಹ ಶರನ್ನವರಾತ್ರಿ ಆರಂಭವಾಗಿದೆ. ಭಕ್ತಿಯಿಂದ, ವಿಶ್ವಾಸದಿಂದ, ಶ್ರದ್ಧೆಯಿಂದ ನಾವು ಅಮ್ಮನವರ ಆರಾಧನೆಯನ್ನು ಮಾಡೋಣ. ನೋಡೋಣ, ಸಮಯ ಇದ್ದರೆ ಇನ್ನಿಷ್ಟೇ ಹೇಳುವ ಪ್ರಯತ್ನ ಮಾಡೋಣ.